ಮುಂದಿನ ರಾಶಿ ಮಕರ ರಾಶಿ ಮೇಲೆ ಹೇಗಿದೆ ಗ್ರಹಣ ಪ್ರಭಾವ? ನೋಡಿ, ಮಕರ ರಾಶಿಯವರಲ್ಲಿ ಇಷ್ಟು ದಿವಸ ಆರೋಗ್ಯ ತುಂಬ ಕೆಟ್ಟದಾಗಿತ್ತು. ಒಂಥರ ಮಲ್ಕೊಂಡ್ರೆ ಕೈಕಾಲೆಲ್ಲ ಸ್ವಲ್ಪ ಶೇಕ್ ಆಗೋದು, ಮಾನಸಿಕ ರೋದನೆ. ಒಂದು 7-8 ವರ್ಷದಿಂದ 7.5 ಅನುಭವಿಸ್ಬಿಟ್ಟಿದ್ದಾರೆ. ಏನೂ ಸಕ್ಸಸ್ ಇಲ್ಲ, ಏನೂ ಬಾಧೆ, ಒಂಥರ ಅವಮಾನಗಳು, ಒಂಥರ ಡಿಪ್ರೆಷನ್ನು, ಒಂಥರ ಮಾನಸಿಕ ರೋದನೆ. ಈ ಅಲ್ಗೂ ಈಗಲೂ ಏನು ಅಂತ ಒಳ್ಳೆ ಫಲ ಏನಿಲ್ಲ. ಯಾಕೆಂದರೆ ಗುರು ಶತ್ರು ಮನೇಲಿ ಕೂತಿದ್ದಾನೆ 6ನೇ ಮನೆಯಲ್ಲಿ. ಅವನು ಜೂನ್ 2ಕ್ಕೆ ಗುರುಗಳು ಚೇಂಜ್ ಆಗ್ತಾರೆ ನೋಡಿ. ಆಮೇಲೆ 1 ವರ್ಷಗಳ ಕಾಲ ಮುಟ್ಟಿದ್ದೆಲ್ಲ ಚಿನ್ನ ಹಾಗಂತ ಹೇಳ್ಬಿಟ್ಟು ಯಾರೋ ಬಂದು ಬ್ಯಾಗಲ್ಲಿ ತುಂಬ್ಕೊಂಡು ಹೋಗ್ಬಿಡ್ತೀವಿ ಅನ್ನೋ ಆಸೆ ಇಟ್ಕೊಳ್ಳೋಕೆ ಹೋಗ್ಬಾರ್ದು. ಯಾಕೆಂದರೆ ಕೆಲವರು ಅದನ್ನೇ ಯೋಚನೆ ಮಾಡಿಬಿಡ್ತಾರೆ. ನಾವೇನೋ ಹೇಳೋಕೆ ಹೋಯ್ತು ಅಂದರೆ ವಿತಂಡವಾದನೂ ಮಾಡೋರು ಇದ್ದಾರೆ. ಅದರಿಂದ ಏನಾಗುತ್ತೆ, ಫಲ ತುಂಬ ಚೆನ್ನಾಗಿದೆ. ಬಂದಿದ್ದನ್ನು ಸದ್ವಿನಿಯೋಗ ಪಡಿಸ್ಕೋಬೇಕು. ಈ 6 ತಿಂಗಳು ಸ್ವಲ್ಪ ಕಷ್ಟ. ಯಾಕೆಂದರೆ ಗುರು ತುಂಬ ಆರೋಗ್ಯಕ್ಕೆ ಕೆಡಿಸ್ತಾ ಇರ್ತಾನೆ ಮಕರ ರಾಶಿಯವರಿಗೆ. ಜೂನ್ 2 ತನಕನೂ. ಜೂನ್ 2 ಮೇಲೆ ಚೇಂಜ್ ಆಗಿಬಿಡ್ತಾನೆ. ಉಚ್ಚಸ್ಥಾನ ಕರ್ಕಾಟಕಕ್ಕೆ ಬರ್ತಾನೆ ನೋಡಿ. ಶನಿನೂ ಚೆನ್ನಾಗಿದ್ದಾನೆ, ಗುರುನೂ ಚೆನ್ನಾಗಿದ್ದಾನೆ. ಈ ಮಕರ ರಾಶಿಯವರಿಗೆ ಬಂಪರ್ ಅಂತ ಹೇಳಬೇಕು. ತುಂಬ ಅನುಕೂಲ. ಇಷ್ಟು ದಿವಸ ಏನು ಕಳ್ಕೊಂಡಿದ್ರೋ ಎಲ್ಲ ಗಳಿಸ್ಕೊಳ್ತಾರೆ. ಅಂದರೆ ಕಷ್ಟಪಡಬೇಕು, ಕೆಲಸ ಮಾಡಬೇಕು. ಇವಾಗ ನಾವು ಸುಮ್ಮನೆ ದುಡ್ಡು ಬರಲ್ಲ. ನಾವು ಹೇಳಿದಾಕ್ಷಣಕ್ಕೆ ರಾಶಿ ಫಲಕ್ಕೆ ನಮಗೆ ದುಡ್ಡು ಬಂದ್ರಿಂದ ಬರಲ್ಲ. ಕಷ್ಟಪಡಬೇಕು, ದುಡಿಬೇಕು, ಕೆಲಸ ಮಾಡಬೇಕು, ಸಂಪಾದನೆ ಮಾಡಬೇಕು. ಇವ್ರು ಭದ್ರವಾಗಿ ಹಣಕಾಸು ಬಂದಿದ್ದು ಹುಷಾರಾಗಿ ಇಟ್ಕೊಂಡು ಜೀವನ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದಾಗುತ್ತೆ. ಆರೋಗ್ಯ ಇವರಿಗೆ ಬಂದು ಕಣ್ಣು ನೋವು, ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ರೋಡಲ್ಲಿ ಹೋಗ್ಬೇಕಾದ್ರೆ ಕಣ್ಣಿಗೆ ಈ ಕಲ್ಲೊಡಿ ಬೀಳ್ತಕ್ಕಂಥದ್ದು ಬರುತ್ತೆ. ಸ್ವಲ್ಪ ಹುಷಾರಾಗಿರಬೇಕು. ಕಣ್ಣು ನೋವು, ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಉರಿ ಬರುತ್ತೆ. ಒಂದೊಂದ್ಸತಿ ಉಜ್ಕೊಂಡ್ಬಿಡ್ತಾರೆ, ಕಣ್ಣು ಗುಡ್ಡಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಆಮೇಲೆ ಶುಗರ್ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು, ಜಾಸ್ತಿ ಆಗಿಬಿಡುತ್ತೆ. BP ಏನು ಅಂತ ತೊಂದರೆ ಆಗಲ್ಲ. ಆಮೇಲೆ ಆದಷ್ಟು ಮಂಡಿ ಕೆಳಗಡೆ ಈ ಹಿಮ್ಡ ಇರುತ್ತೆ ನೋಡಿ, ಆ ಹಿಮ್ಡಕ್ಕೆ ಗಾಯ ಆಗ್ಬೋದು. ಕಲ್ಗಿಲ್ಲು ಕುಚ್ಚಿಬಿಟ್ಟು ಅದು ಆಸ್ಪತ್ರೆಗೆ ಸೇರುವಂಥ ಚಾನ್ಸಸ್ ಇರುತ್ತೆ, ಹುಣ್ಣಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಆದಷ್ಟು ಹುಷಾರಾಗಿದ್ದರೆ ಒಳ್ಳೆಯದಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ ಮೇಡಮ್. ಇದನ್ನು ಹೇಳೋಂಗೆ ಇಲ್ಲ, ತುಂಬ ಬಂಪರ್ ಅಂತಲೇ ಹೇಳಬೇಕು. ಹಾಗಂತ ಹೇಳಿಬಿಟ್ಟು ನಾವು ದುಡಿಬೇಕು, ನಾವು ಕಷ್ಟಪಡಬೇಕು. ಅದರಿಂದ ದುಡ್ಡು ಬರುತ್ತೆ, ಶೇಖರಣೆ ಆಗುತ್ತೆ, ಅನುಕೂಲ ಆಗುತ್ತೆ. ಪರಿಹಾರ ಓಂ ಶಂ ಶನೇಶ್ವರಾಯ ನಮಃ. ಅವರೇ ಬಾಸು, ಅವ್ರನ್ನೇ ಇಟ್ಕೊಂಡ್ರೆ ಕೆಲಸ ಆಗುತ್ತೆ. ಹನುಮಾನ್ ಚಾಲಿಸ ಪಾರಾಯಣ ಮಾಡ್ಕೋಬೋದು, ತುಂಬ ಅನುಕೂಲ ಆಗುತ್ತೆ.